ಸಂದರ್ಭದಲ್ಲಿ. ಇನ್ನು ಚಕ್ರವರ್ತಿ ಸೂಲಿಬೆಲೆ ಅವರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರು ಬರ್ತಾ ಇದ್ರು ಕೂಡ ಅಲ್ಲಿ ಸ್ವಚ್ಛತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಕೊಟ್ರಿ ನೀವು. ಸೊ ಆದ್ರೂ ಕೂಡ ನದಿಯ ಸ್ವಚ್ಛತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟು 10 ಕೋಟಿ ಜನರು ಬರ್ತಾರೆ ಅಂತ ಸ್ನಾನ ಮಾಡ್ತಾರೆ ಅನ್ನುವಂಥದ್ದಾದ್ರೆ, ಸೊ ಗಂಗೆ ಅಷ್ಟೊಂದು ಸ್ನಾನ ಮಾಡುವಷ್ಟು ಇವತ್ತು ಶುದ್ಧ ಆಗಿದಾಳ? ಹಾಗಾದ್ರೆ ಒಂದು ಪಾವಿತ್ರ್ಯತೆಯ ಬಗ್ಗೆ ಸೊ ಅಲ್ಲಿ ಯಾವ ರೀತಿಯಾಗಿರುವಂಥ ವ್ಯವಸ್ಥೆ ಇದೆ, ಹೇಗಿದೆ ಅಂತ? ಒಂದು, ಗಂಗೆಯನ್ನ ಶುದ್ಧೀಕರಣಗೊಳಿಸುವಂತ ಪ್ರಕ್ರಿಯೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ಆರಂಭದಲ್ಲೇ ಆರಂಭ ಆಗ್ಬಿಟ್ಟು, ಅಂದ್ರೆ ಆ ಸಂದರ್ಭದಲ್ಲೇ ಶುರುವಾಗ್ಬಿಟ್ಟು ಈ ಭಾಗದ ಗಂಗೆಯನ್ನ ಅತ್ಯಂತ ಕ್ಲೀನ್ ಆಗಿ ಇಟ್ಕೊಳ್ಳುವಂತ ಪ್ರಯತ್ನ ಮಾಡಲಾಗಿದೆ. ಈ ಕ್ಲೀನಿಂಗಿನ ದೃಷ್ಟಿಯಿಂದ ಹೇಳೋದಾದ್ರೆ, ನೀವು ಗಂಗೆಯೊಳಗೆ ತುಂಬಾ ಆಳಕ್ಕೆ ಹೋಗ್ತಾ ಇರೋ ತರ ಆ ಪ್ಲಾಸ್ಟಿಕ್ ಬ್ಯಾರಿಕೇಡ್ಗಳನ್ನ ಅದನ್ನ ಹಾಕಿದ್ದಾರೆ ಉದ್ದಕ್ಕೂ. ಆಮೇಲೆ ಅದರ ಆಚೆಗೆ ಒಂದಷ್ಟು ದೋಣಿಗಳಲ್ಲಿ ಕುತ್ಕೊಂಡಿರ್ತಾರೆ. ಏನೇ ಅವಘಡಗಳು ನಡೆದ್ರು, ಏನೇ ಸಮಸ್ಯೆ ಆದ್ರೂ, ಮತ್ತೆ ಯಾವುದೇ ಗಲೀಜಾದ್ರೂ ಅದನ್ನ ಕ್ಲೀನ್ ಮಾಡ್ತಿರ್ತಾರೆ. ಜನಕ್ಕೆ ಅಲ್ಲಿಗೆ ನದಿಯಲ್ಲಿ ದೀಪಗಳನ್ನ ಬಿಡ್ಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರಲ್ಲ, ಸೊ ಆ ದೀಪಗಳೇನಾದ್ರೂ ಬಿಟ್ಟಾಗ ಅದು ಹಾಗೆ ಉಳ್ಕೊಂಡ್ರೆ ಅದನ್ನ ಕ್ಲೀನ್ ಮಾಡುವಂತ ವ್ಯವಸ್ಥೆ ಹೇಗಿಟ್ಟಿದ್ದಾರೆ ಅಂತಂದ್ರೆ ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ. ಇಷ್ಟು ಜನ ಸ್ನಾನ ಮಾಡಿದಾಗ್ಲೂ ಕೂಡ ಮತ್ತೆ ಹೋಗಿ ಸ್ನಾನ ಮಾಡಬಹುದಾಗಿರುವಂತ ಒಂದು ವಾತಾವರಣವನ್ನ ಅವರು ನಿರಂತರವಾಗಿ ಮೇಂಟೈನ್ ಮಾಡೋ ಪ್ರಯತ್ನ ಮಾಡ್ತಾರೆ. ಅಷ್ಟಾದಾಗ್ಯೂ ಕೂಡ ಇವತ್ತು ನಾನು ನೋಡ್ತಿದ್ದೆ, ಅನೇಕ ಕಡೆಗಳಲ್ಲಿ ನೀರು ತನ್ನ ಬಣ್ಣವನ್ನ ಕಳ್ಕೊಳ್ಳುವಂಥದ್ದು, ಅಷ್ಟು ಜನ ಇಳಿತಿದ್ದಾರೆ. ಮತ್ತು ಈಗ ಒಂದು ಸಂಗಮ ಅಲ್ಲದೆ ಬೇರೆ ಬೇರೆ ಘಾಟ್ಗಳು ಇರೋದ್ರಿಂದ ನಾನು ಫೋಟೋಸ್ ವಿಡಿಯೋಸ್ ಮಾಡಿಟ್ಕೊಂಡಿದ್ದೀನಿ. ಆ ಘಾಟ್ಗಳಲ್ಲಿರುವಂತ ಜನ ನೋಡಿದ್ರೆ, ನೀವು ಸ್ವಲ್ಪ ಡ್ರೋನ್ ಇಂದ ನೋಡಿದ್ರೆ ಅದು ಇರುವೆಗಳು ಮೂವ್ ಆಗ್ತಿದ್ಯೇನೋ ಅಂತ. ಸ್ನಾನದ ಘಟ್ಟದಲ್ಲಿ ಇರುವಂತಹ ಜನರ ಸಂಖ್ಯೆ ಹಂಗಿದೆ. 2 ಬ್ರಿಡ್ಜ್ ಇಂದ ನಮ್ಗೆ ವಾಪಸ್ ಬರ್ಲಿಕ್ಕೋಸ್ಕರ ವ್ಯವಸ್ಥೆ ಏನಿತ್ತು, ಆ 2 ಬ್ರಿಡ್ಜ್ ಅಲ್ಲೂ ಬಾಡಿ ಟು ಬಾಡಿ ಜನ ಅಂತ, ಅಷ್ಟು ಜನ ನಿಮ್ಗೆ ಎಲ್ಲ ಕಡೆ ನೋಡ್ಲಿಕ್ಕೆ ಸಿಗುತ್ತೆ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಇವತ್ತು ಒಂದ್ ಸ್ವಲ್ಪ ನೀರಿನ ಕಲರ್ ಏನೋ ಬದಲಾಗಿದೆ ಅಂತ ನಮ್ಗೆ ಸ್ನಾನ ಮಾಡುವ ಜಾಗದಲ್ಲಿ ಅನ್ನಿಸಿದ್ರು, ನಾನು ಕಳೆದ 4-5 ದಿನಗಳಿಂದ ಇಲ್ಲಿ ನೋಡ್ತಾ ಇದ್ದೀನಿ, ಪ್ರತಿದಿನವೂ ಅಷ್ಟೆಲ್ಲ ಜನ ಸ್ನಾನ ಮಾಡ್ತಾರೆ. ಅದನ್ನ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ ಅಂತಂದ್ರೆ, ಆಡಳಿತ ಯಂತ್ರ ಎಷ್ಟು ಕೆಲಸ ಮಾಡಬಹುದು ಅನ್ನೋದಕ್ಕೆ ಯೋಗಿ ಆದಿತ್ಯನಾಥ್ ಒಂದು ಒಳ್ಳೆಯ ಉದಾಹರಣೆಯಾಗಿ ನಿಂತಿದ್ದಾರೆ ಅಂತ ಅನ್ಸುತ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.